ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಪೂರ್ತಿ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಂದು ಟ್ಯೂಷನ್ ರಜೆ ಆಗಿದೆ. ಇವಾಗ ಟೈಮ್ ಸೊ ಗೈಸ್, ಈಗ ನಾವು ಹೊರಡ್ತಾ ಇದ್ದೀವಿ ಅಜ್ಜಿ ಮನೆಗೆ. ಸೊ ಅಜ್ಜಿ ಮನೆಗೆ ರೀಚ್ ಆಮೇಲೆ ತೋರಿಸ್ತೀನಿ. ಫಾರ್ಚುನರ್ ತೊಗೊಂಡ್ಬಿಟ್ಟು ಇವಾಗ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ರೋಡ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ, ಇಲ್ಲಿ ಫುಲ್ಲು ಖಾಲಿ ಅಂದರೆ ಖಾಲಿ, ಯಾರೂ ಇಲ್ಲ. ಇದೆಲ್ಲ ಆ್ಯಕ್ಚುಲಿ ನಾವು ನ್ಯೂ ಇಯರ್ಗೆ ಡ್ಯಾನ್ಸ್ ಆಡಿದ್ವಿ. ಸೊ ಇಷ್ಟೇ. ಸೊ ಕಾರ್ ತೊಗೊಂಡು ಆಮೇಲೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ಗೈಸ್, ಆಮೇಲೆ ನಾವು ಜರ್ನಿ ಮಾಡ್ಕೊಂಡು ದೊಡ್ಡಮ್ಮಂಗೆ ಸರ್ಪ್ರೈಸ್ ಕೊಡೋಣ. ನಾವು ಯಾರು ಕೂಡ ಹೇಳಿಲ್ಲ ಬರ್ತೀವಿ ಅಂತ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಸೊ ದೊಡ್ಡಮ್ಮ ಫುಲ್ ಶಾಕ್ ಆಗಿ ಫುಲ್ ಮೇಲ್ಗಡೆಯಿಂದ ರೂಮಿಂದನೂ ದಬ್ಬಡಬಡವಾ ಅಂತ ಹೇಳಿ ಬಂದರು. ಗೇಟ್ನ ಓಪನ್ ಮಾಡಿದ್ರು. ಬನ್ನಿ ಕೆಳಗಡೆ ಬನ್ನಿ. ಅಯ್ಯೋ, ಸೊ ಗೈಸ್, ದೊಡ್ಡಮ್ಮ ಮನೇಲಿ ಬಂದ್ಬಿಟ್ಟು ನಾವು ತಿಂಡಿ ತಿಂತಾ ಇದ್ದೀವಿ. ಎಲ್ಲರೂ ಕೂಡ ಶಾಕಾಗಿ ಹೋಗಿದ್ರು ನಾವು ಬಂದಿದ್ದಕ್ಕೆ. ಬಟ್ ಇವಾಗ ಇವನು ಏನದು ದೊಡ್ಡಮ್ಮನ ಫೇಮಸ್ ಈರುಳ್ಳಿ ದೋಸೆ ಆಮೇಲೆ ಚಟ್ನಿ ತಿಂತಾ ಇದ್ದೀವಿ. ಆಮೇಲೆ ದೊಡ್ಡಮ್ಮ ಮತ್ತು ಸಾತ್ವಿಕ ಪೂಜೆ ಮಾಡ್ತಾ ಇದ್ದಾರೆ. ಕೀರ್ತಕನ ಜೊತೆ ಇದು ವ್ಲಾಗ್ ಮಾಡ್ತಾ ಇಲ್ಲ. ಸೊ ಇವಾಗ ಅವನು ಕೀರ್ತಕನ ಜೊತೆ ಇದ್ಬಿಟ್ಟು ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ. ಸೊ ಎಲ್ಲರೂ ಕೂಡ ನೋಡಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಾನೆ. ಓಕೆನಾ ಗೈಸ್, ನಾವು ಅಲ್ಲಿಂದ ಒಂದು ಕಾಲೇಜಿಗೆ ಹೋದ್ವಿ. ಅಲ್ಲಿ ಈ ಥರ ಚೆರಿ ಬ್ಲಾಸಮ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಇದು PES ಯೂನಿವರ್ಸಿಟಿ ಅಂತ, ತುಂಬಾ ಚೆನ್ನಾಗಿದೆ. ಇದು ಮೆಡಿಕಲ್ ಕಾಲೇಜ್ ಇತ್ತು, ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು. ಇದು ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಕ್ರಿಕೆಟ್ ಗ್ರೌಂಡ್, ಬಾಸ್ಕೆಟ್ಬಾಲ್ ಗ್ರೌಂಡು, ಆಮೇಲೆ ಕ್ಯಾಂಟೀನ್ ಆಗಿರ್ಬೋದು, ಎಲ್ಲ ತುಂಬ ನೀಟಾಗಿ ಮತ್ತು ತುಂಬ ಅಫಿಷಿಯಲಾಗಿ ಚೆನ್ನಾಗಿತ್ತು. ಸೊ ಈ ಥರ ಒಂದು ತುಂಬ ಚೆನ್ನಾಗಿರೋ ಪಿಂಕ್, ಪರ್ಪಲ್, ಎಲ್ಲೋ ಚೆರಿ ಬ್ಲಾಸಮ್ಸ್ಗಳಿತ್ತು. ಸೊ ನೋಡಿ, ಆಮೇಲೆ ನಾವು ಅಲ್ಲಿಂದ ಅಲ್ಲೆಲ್ಲ ಒಳಗಡೆ ಎಲ್ಲ ನೋಡ್ಕೊಂಡ್ಬಂದ್ವಿ. ಇಲ್ಲಿ ಕ್ಯಾಂಟೀನ್ ಈ ಥರ ಚೇರ್ಸ್ ಇತ್ತು, ಲೈಕ್ ತುಂಬ ಯುನೀಕ್ ಆಗಿತ್ತು. ಎಲ್ಲರ ಹತ್ರ ಎಷ್ಟೆಷ್ಟು ಪ್ರೀತಿ ಇದೆ ಅವ್ರ ಮೇಲೆ ಅಷ್ಟು ತಿನ್ನಿಸ್ಕೊ. ಹೋಗೋ ಪೃಥ್ವಿ. ಬಂದಿದ್ದೀವಿ. ಆರ್ಡರ್ ಮಾಡಾಯ್ತು. ತಿಂದಾಗೋಯ್ತಾ? ಸೊ ಗೈಸ್, ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀವಿ. ಮೈಸೂರಿಗೆ ಬಂದ್ಬಿಟ್ಟು ನಮ್ಮ ಕಾರ್ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಒಮ್ಮೆಲೆ ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್, ಸೊ ನಾವು ಇವಾಗ ಬ್ಯಾಂಗ್ಳೂರಿಂದ ಬಂದ್ಬಿಟ್ಟು ಮೈಸೂರಿಗೆ ಬಂದ್ವಿ ಕಾರ್ ತಗೊಂಡು. ಸೊ ಇದಾದಮೇಲೆ ಪರೋಡ ಮಾಡಿ ಟೊಮೆಟೊ ಬಾತ್ ತಿನ್ಕೊಂಡು ಮಲ್ಕೊಂಡು. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಪ್ಲೀಸ್, ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಯುಕ್ತ ಪೃಥ್ವಿ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೂಡ. ಬಾಯ್.